ಈಗ ಕಾಲಿಂಗ್ ಅಡಿಷನ್ಗೆ ತಾವು ಮಾತಾಡ್ತೀವಿ, ಆದ್ರೆ ನಾಳೆ ಸಂಜೆ ಉತ್ತರ ಕೊಡ್ತಾರೆ. ಆಯ್ತಪ್ಪ, ಇಲ್ಲಿ ಯಾಕೆ ಗಡಿಬಿಡಿ ಮಾಡಿ? 6 ಗಂಟೆ ಆಗಿದೆ. 6 ಗಂಟೆ ಆದ್ಮೇಲೆ ಅಬ್ಕಾರಿ ಚರ್ಚೆ ಆಗುತ್ತಾ? ಈಗ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಎಲ್ಲ ಕಿಕ್ಕೊಂಡು ತಗೊಳ್ಳೋ ಟೈಮ್ ಇದು. 6 ಗಂಟೆ ಮೇಲೆ ಅಬ್ಕಾರಿ ಚರ್ಚೆ ಅಬ್ಕಾರಿ ಇದೇನ ನಾನ್ ಚರ್ಚೆ ಮಾಡಿದ್ರೆ ಇನ್ನೂ ಕಿಕ್ಕುಳು ಬೆಗ್ಗು ಜಾಸ್ತಿ ಆಗೋತದೆ. ಅದಾಗಿಲ್ಲ. ನೀವು 31st ಇದೆ, 31ನೇ ಲಾಸ್ಟ್ ಇಯರ್ ಒಂದು. ಅದರ ಮೊನ್ನೆ BSN ಮೀಟಿಂಗ್ ಆದಾಗೆ ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ನಾಳೆ ಕೂತ್ ಮಾತಾಡೋಣ, ಸಮಯ ಆಯ್ತು. ಏನು ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ. ಆ ಸೀಟ್ಗೆ ಭಾಳ ಏನು ಸೂಟ್ ಆಗಬೇಕು ಅಷ್ಟು ಸೂಟ್ ಆಗೋ ರೀತಿ ಎಲ್ಲ ವಿಧದಲ್ಲೂ ತಯಾರಾಗ್ಬಿಟ್ಟಿದ್ದೀರಾ ನೀವು. ಒಳ್ಳೇದಲ್ಲ. ನನಗೆ ಸಿಕ್ಕದಾಗ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು, ಖಾದರ್ ಅವ್ರನ್ನ ಮಿನಿಸ್ಟ್ರ್ ಮಾಡಬೇಕು ಅಂತ. ನೀವ್ಯಾಕೋ ಇಲ್ಲೇ ತಗಲಾಕಂಗಿದ್ದೀರಲ್ಲ. ಅದಕ್ಕೋಸ್ಕರ ನನಗೆ ಸಹಾಯ ಆಗೋದಲ್ಲಪ್ಪ. ನೀನ್ ಮಂತ್ರಿ ಆಗ್ಬೇಕಲ್ಲ. ದಿನ ಭಾಷಣ ಹೊಡಿತಾನೆ ಇದೆಯಲ್ಲ. ಡಿ ಕೆ ಆಗ್ಬೇಕು ಅಂತ ನೀನೇ ಭಾಷಣ ಹೊಡಿತಾ ಇರೋದು ಡೈಲಿ. ನಾವು ಹೊಡಿತಾ ಇದ್ದೀರಿ. ದೇವ್ರ ಪೂಜೆಗಳು DK ಆಗ್ಬೇಕು ಅಂತ ನೀನ್ ಮಾಡಿಸ್ತಾ ಇರೋದು, ನಾನಲ್ಲ. ಮೊನ್ನೆ ಹೋಗಿದ್ದೆ ನಿನ್ನ ಕ್ಷೇತ್ರಕ್ಕೆ, ಅಲ್ಲೆಲ್ಲ ದೀಪ 1000 ದೀಪ ಅಂಟಿಸವ್ರೆ. ಅಲ್ಲಿ ಆ ರಾಮನಗರ ಆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ. ಬೇರೆ ವಿಚಾರ, ಯಾವ ಕ್ಷೇತ್ರ ಎಲ್ಲಿ ದೀಪ ಇದ್ದೋ ಹೇಳು. ಚರ್ಚೆ ಬೇಡ. ನೀನ್ ಯಾಕಡೆ ಹುಡುಕೊಂಡು ಹೋಗಿದ್ದೆ ಅಲ್ಲಿಗೆ? ನಾನು ಹೇಳ್ತಾ ಇದ್ದೇನೆ, ನಾನು ಹೋಗಿದ್ದೆ ಅಲ್ಲಿ. ಮಧುರಾಮ್ ನಗರದಲ್ಲಿ ಪೂಜೆ ಆಯ್ತಾ ಇರೋದು. ಬೇರೆ ಕಡೆ, ನಮ್ ಕಡೆ ಎಲ್ಲ ನೀನೇ ಮಾಡ್ತಾ ಇದ್ದೀಯ ಪೂಜೆನ. ಈಗ ನಾನು ನಿಮ್ ಪರವಾಗಿ ತಾನೇ ಇರೋದು ಸುರೇಶ. ಮತ್ತೆ ಹೇಳ ಅವ್ರಿಗೆ ಯಾವಾಗ 10 ವರ್ಷ ಬಿಟ್ಟು CM ಆಗ್ಲಿ ಅಂತ.